DJ Osmo Pocket 3. I have purchased creator combo. ಈ ಬಾಕ್ಸಲ್ಲಿ ಏನೇನು ಬರುತ್ತೆ ನೋಡೋಣ. ಇವೆಲ್ಲ ಇಕ್ವಿಪ್ಮೆಂಟ್ಸ್ ಬರ್ತವೆ. ಆಸ್ಮೋ ಪಾಕೆಟ್ 3 ಮೇನ್ ಯೂನಿಟ್ ಇದೆ, ಪ್ರೊಟೆಕ್ಟಿವ್ ಕವರ್ ಇದೆ, DJI Mic 2 ಇದೆ, ಹ್ಯಾಂಡಲ್ ವಿತ್ 1/4 ಇಂಚ್ ಥ್ರೆಡ್ ಇದೆ, ಬ್ಯಾಟ್ರಿ ಹ್ಯಾಂಡಲ್ ಇದೆ, ಮಿನಿ ಟ್ರೈಪೋಡ್ ಇದೆ, ಟೈಪ್ ಸಿ ಟು ಟೈಪ್ ಸಿ ಕೇಬಲ್ ಇದೆ, Mic 2 ಇದೆ, DJI Mic 2ದು ವಿಂಡ್ ಶೀಲ್ಡ್ ಇದೆ, ವೈಡ್ ಆ್ಯಂಗಲ್ ಲೆನ್ಸ್ ಇದೆ, DJI ರಿಸ್ಟ್ ಸ್ಟ್ರ್ಯಾಪು ಇದೆ. ಸೊ ಇದನ್ನು ಓಪನ್ ಮಾಡಿ ಇವಾಗ ನೋಡೋಣ. ಸೊ ಇದ್ರ ಪ್ರೈಸ್ ಬಂದುಬಿಟ್ಟು 75,000ವರೆಗೂ ಇದೆ. ಸೊ ನನಗಿದು 45,000ವರೆಗೂ ಸಿಕ್ಕಿದೆ ಫ್ಲಿಪ್ಕಾರ್ಟ್ ಗೋಟ್ ಸೇಲಲ್ಲಿ. ಬನ್ನಿ ಇದನ್ನು ಓಪನ್ ಮಾಡೋಣ. ಸೊ ಇದು DJI Osmo Pocket 3 ಏನಿದೆಯಲ್ಲ, ಇದು ಒಂದು ಕ್ಯಾಮ್ರಾ ಪ್ಲಸ್ ಗಿಂಬಲ್ನ ಮಿಕ್ಸ್ ಮಾಡಿರೋ ಒಂದು ಕ್ಯಾಮ್ರಾ ಇದು. ಸೊ ಆರಾಮಾಗಿ ನೀವು ಯಾವುದೇ ಟ್ರಿಪ್ಪಿಗೆ ಹೋದರೂ ಆರಾಮಾಗಿ ವಿಡಿಯೋ ಮಾಡ್ಬೋದು. ಸೊ ಇದು ಯೂನಿಟ್ಟು 2 ಬಾಕ್ಸ್ ಇದಾವೆ. ಇದರಲ್ಲಿ ಒಂದು ಪ್ಯಾಕ್ ಥರ ಇದೆ, ಒಂದು ಸೊ ಇವೆಲ್ಲ ಸ್ಟೀಕರ್ಸ್ ಇದ್ದಾವೆ, ಒಂದು ಯೂಸರ್ ಮ್ಯಾನ್ಯುವಲ್ಲು. ಸೊ ಈ ಬ್ಯಾಗ್ ಓಪನ್ ಮಾಡೋಣ ಇವಾಗ. ಬ್ಯಾಗಲ್ಲಿ ಏನಿದೆ ಅಂತ ನೋಡೋಣ. ಸೊ ಕವರಿಂಗು ಪ್ಯಾಕಿಂಗು ಮಾತ್ರ ಸಖತ್ತಾಗಿದೆ, ಸೂಪರ್ ಕ್ವಾಲಿಟಿ. ನೋಡಿ ಎಷ್ಟು ಚೆನ್ನಾಗಿದೆ ಬ್ಯಾಗ್ ಕೂಡ. ಐ ಆಮ್ ಸೋ ಇಂಪ್ರೆಸ್ಡ್ ಅಬೌಟ್ ಬ್ಯಾಗ್ ದಿಸ್. ಸೊ ಚಿಪ್ನ ಓಪನ್ ಮಾಡೋಣ. ವಾವ್, ಇಲ್ಲಿದೆ ಖಜಾನ. ಬನ್ನಿ, ಇದು ಮೇನ್ ಯೂನಿಟು ಕ್ಯಾಮ್ರಾದು. ನೋಡಿ ಫ್ರೆಂಡ್ಸ್, ಆಲ್ ಅರೌಂಡ್ ಲುಕ್ ನೋಡಿ. ಕೈಯಲ್ಲಿ ಪಾಕೆಟ್ ಸೈಜ್ ಇದೆ, ಆರಾಮಾಗಿ ಕ್ಯಾರಿ ಮಾಡ್ಬೋದು, ಜೇಬಲ್ಲಿ ಇಟ್ಕೊಂಡು ಕ್ಯಾರಿ ಮಾಡ್ಬೋದು. ಇದು ರೆಕಾರ್ಡಿಂಗ್ ಬಟನು, ಇದು ಸ್ಕ್ರೀನು, ಗಿಂಬಲ್ ಲೆನ್ಸು. ಸೈಡಲ್ಲಿ ಇಡೋಣ. ಇದು ಬಂದುಬಿಟ್ಟು ಬ್ಯಾಟ್ರಿ ಹ್ಯಾಂಡಲ್ ವಿತ್ ಮೈಕ್. ಇದು ಟ್ರೈಪೋಡ್ ಇದೆ. ಇವೆಲ್ಲ ಹೇಗೆ ಯೂಸ್ ಮಾಡೋದು ಅಂತ 1 by 1 ನೋಡ್ಕೊತ ಹೋಗೋಣ. ಇವಾಗ ಎಲ್ಲ ಬ್ಯಾಗಿಂದ ಹೊರಗೆ ತೆಗೋಣ. ಹ್ಯಾಂಡಲ್ ವಿತ್ 1/4 ಥ್ರೆಡ್ ಇದೆ, 1/4 ಇಂಚ್ ಥ್ರೆಡ್ ಇದೆ. ಸೊ ವಿಂಡ್ ಶೀಲ್ಡ್ ಇದು, C2C ಕೇಬಲು, ಮ್ಯಾಗ್ನೆಟ್ಟು, ಆಮೇಲೆ ಇದು ವೈಡ್ ಆ್ಯಂಗಲ್ ಲೆನ್ಸ್ ಇದೆ. ಸೊ ಈ ಬ್ಯಾಗಿನಲ್ಲಿ ಎಲ್ಲ ಖಾಲಿ ಆಯಿತು, ಬ್ಯಾಗ್ನ ಸೈಡಲ್ಲಿ ಇಡೋಣ. ಸೊ ಫಸ್ಟ್ ಇದರದ್ದು ಹ್ಯಾಂಡಲ್ ವಿತ್ 1/4 ಇಂಚ್ ಥ್ರೆಡ್ ಇರೋದನ್ನು ಓಪನ್ ಮಾಡೋಣ. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ಮೇನ್ ಯೂನಿಟ್ ಏನಿದೆಯಲ್ಲ ಅದು ತುಂಬ ಚಿಕ್ಕದಾಗಿದೆ. ಸೊ ಇದನ್ನು ಆರಾಮಾಗಿ ಇಲ್ಲಿ ಫಿಕ್ಸ್ ಮಾಡಿ ಈ ಥರ ಕ್ಲಿಪ್ ಅಂತ ಸೌಂಡ್ ಬರೋಕ್ಕೆ ಪ್ರೆಸ್ ಮಾಡಬೇಕು. ಆಮೇಲೆ ಇದು ಈಸಿಯಾಗಿ ಹ್ಯಾಂಡಲಲ್ಲಿ ಆರಾಮಾಗಿ ಇಟ್ಕೊಂಡು ಆಟಾಡ್ಬೋದು, ವಿಡಿಯೋ ಮಾಡ್ಬೋದು. ಸೊ ಈ ಬಂದು ಇಲ್ಲಿ ಸಿ ಇದೆ, ಇಲ್ಲಿಂದನೂ ನೀವು ಚಾರ್ಜ್ ಮಾಡ್ಬೋದು ಕ್ಯಾಮ್ರಾನ. ಸೊ ರಿಮೂವ್ ಮಾಡೋಕ್ಕೆ ಇದನ್ನು ಪ್ರೆಸ್ ಮಾಡಿದಾಗ ಕ್ಲಿಕ್ ಅಂತ ಸೌಂಡ್ ಬರುತ್ತೆ, ಆಮೇಲೆ ಎಳೆಯೋದು. ಸೊ ಓಪನ್ ಆಗುತ್ತೆ. ಸೊ ಇದನ್ನು ಸೈಡಲ್ಲಿ ಇಡೋಣ. ನೆಕ್ಸ್ಟ್ ಯೂನಿಟು. ಸೊ ಇದು ಬ್ಯಾಟ್ರಿ ಪ್ಯಾಕು. ಸೊ ಬ್ಯಾಟ್ರಿ ಹ್ಯಾಂಡಲ್ ಅನ್ಬೋದು ಇದನ್ನು. ಸೊ ಇದು ಕೂಡ ಯಾವ ರೀತಿ ಅದಕ್ಕೆ ಜೋಡಣೆ ಮಾಡೋದನ್ನು ನೋಡೋಣ. ಸೊ ಈ ಥರ ಹಿಡ್ಕೊಂಡು ಕ್ಲಿಕ್ ಅಂತ ಸೌಂಡ್ ಬರಬೇಕು, ಆವಾಗ. ಸೊ ಇವಾಗ ಇದು ಕನೆಕ್ಟ್ ಆಗಿದೆ, ಇಲ್ಲಿ ಗ್ರೀನ್ ಲೈಟು ತೋರಿಸ್ತಾ ಇದೆ. ಸೊ ಕನೆಕ್ಟ್ ಆಗಿದೆ. ಸೊ ರಿಮೂವ್ ಮಾಡೋದು ಕೂಡ ಈಸಿ, ಪ್ರೆಸ್ ಮಾಡೋದು, ಎಳೆಯೋದು. ಓಕೆ. ಸೊ ಇದು ಎಕ್ಸ್ಟರ್ನಲ್ ಬ್ಯಾಟ್ರಿಯಾಗೂ ಯೂಸ್ ಆಗುತ್ತೆ ನಿಮಗೆ. ಇದು DJI Mic. ಸೊ ಸೂಪರಾಗಿದೆ, ತುಂಬ ಚೆನ್ನಾಗಿ ರೆಕಾರ್ಡಿಂಗ್ ಮಾಡ್ಬೋದು, ಯಾವುದೇ ನಾಯ್ಸ್ ಕ್ಯಾನ್ಸಲೇಷನ್ ಮಾಡ್ಬೋದು.
ಅದೇ ರೀತಿ ಇದು ಕ್ಲಿಪ್ ಮಾಡ್ಬೋದು, ಆರಾಮಾಗಿ ಕ್ಲಿಪ್ ಮಾಡ್ಬೋದು. ನೀವು ಕಾಲರ್ ಮೈಕಾಗಿ ಯೂಸ್ ಮಾಡ್ಬೋದು, ಕಾಲರಲ್ಲಿ ಕ್ಲಿಪ್ ಮಾಡ್ಬೋದು. ಯಾವುದೇ ರೀತಿ ಎಲ್ಲೂ ಅದು ಕೆಳಗೆ ಬೀಳೋದಿಲ್ಲ. ಇಲ್ಲಿ ಸಿ ಇದೆ, ಸಿಯಲ್ಲಿ ಚಾರ್ಜಿಂಗ್ ಮಾಡ್ಬೋದು, ರೆಕಾರ್ಡಿಂಗ್ ಇದೆ. ಸೊ ಇಂಟರ್ನಲ್ 8 GB ಇರೋದ್ರಿಂದ ಆರಾಮಾಗಿ ರೆಕಾರ್ಡಿಂಗ್ ಮಾಡ್ಬೋದು. ಇದು ಪವರ್ ಬಟನ್ ಪ್ರೆಸ್ ಮಾಡಿದರೆ ಸಾಕು, ಲಾಂಗ್ ಪ್ರೆಸ್ ಮಾಡಬೇಕು, ಆನ್ ಆಗುತ್ತೆ. ಅದೇ ಥರ ಮೇಲಿರೋ ಬಟನ್ನು ಬ್ಲೂಟೂತ್ ಕನೆಕ್ಷನ್ಗೋಸ್ಕರ ಇದೆ. ಸೊ ಇದ್ರ ಜೊತೆಗೆ ಇನ್ನೊಂದು ಬರುತ್ತೆ, ಇದನ್ನು ವಿಂಡ್ ಸ್ಕ್ರೀನ್ ಅಂತಾರೆ. ಸೊ ಎಲ್ಲಿಯಾದ್ರೂ ಟ್ರಾವೆಲ್ ಮಾಡುವಾಗ ಹೆವಿ ಗಾಳಿ ಇದ್ದರೆ ಇದನ್ನು ಇದರಲ್ಲಿ ಕ್ಲಿಪ್ ಮಾಡಿಬಿಟ್ಟು ಸೊ ಸ್ಟ್ರಾಂಗಾಗಿ ಕುಂತ್ಕೊಳ್ಳುತ್ತೆ, ಯಾವುದೇ ಕಾರಣಕ್ಕೂ ಬಿಚ್ಚೋಗೋದಿಲ್ಲ. ಸೊ ವಿಂಡಲ್ಲಿ ಹೋಗುವಾಗೂ ಕೂಡ ನೀವು ರೆಕಾರ್ಡಿಂಗ್ ಮಾಡಿದರೆ ಯಾವುದೇ ರೀತಿಯ ಬೇರೆ ನಾಯ್ಸ್ ಬರೋಲ್ಲ, ವಿಂಡ್ ನಾಯ್ಸು ಕ್ಯಾನ್ಸಲೇಷನ್ ಆಗುತ್ತೆ. ಸೊ ನಿಮ್ಮ ವಾಯ್ಸು ಸೂಪರ್ ಕ್ಲಿಯರಿಟಿಯಾಗಿರುತ್ತೆ. ಸೊ ಅದೇ ರೀತಿ ಇದ್ರಾಗೆ ಇನ್ನೊಂದು ಬರುತ್ತೆ, ಅದೇ ಮ್ಯಾಗ್ನೆಟು. ಸೊ ನೀವು ಮ್ಯಾಗ್ನೆಟ್ ಸಹಾಯದಿಂದನೂ ಕೂಡ ಇದನ್ನು ನಿಮ್ಮ ಶರ್ಟಿಗೆ ಅಥವಾ ಎಲ್ಲಿಯಾದ್ರೂ ಕ್ಲಿಪ್ ಮಾಡ್ಬೋದು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಈ ಥರ ಮಾಡಿದರೆ ಆಯಿತು, ಕ್ಲಿಪ್ ಆಗುತ್ತೆ. ವೆರಿ ಸ್ಟ್ರಾಂಗ್ ಮ್ಯಾಗ್ನೆಟ್ ಇದೆ. ಸೊ ನೀವು ಇದನ್ನು ಆರಾಮಾಗಿ ಎಲ್ಲಿ ಬೇಕಾದರೂ ಕ್ಲಿಪ್ ಮಾಡ್ಬೋದು. ಸೊ ನಾನು ಇವಾಗ ನನ್ನ ತೋಳಲ್ಲಿ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ. ಸೊ ಈ ಮ್ಯಾಗ್ನೆಟಿಂದ ನೀವು DJI Mic 2ನ ಹೈಡು ಕೂಡ ಮಾಡ್ಬೋದು. ನೋಡಿ ಯಾವ ಥರ ಮಾಡೋದಂತ. ಸೊ ಶರ್ಟ್ ಒಳಗಡೆ DJI Micನ ಹಾಕೋದು, ಮೇಲ್ಗಡೆ ಇದು ಕ್ಲಿಪ್ ಹಾಕೋದು. ಸೊ ಇದರಿಂದ ನೀವು DJI Mic ಕಾಣೋದಿಲ್ಲ. ಸೊ ಇದು ಯಾವುದೇ ಕಾರಣಕ್ಕೂ ಬೀಳೋದಿಲ್ಲ, ಅಷ್ಟು ಸ್ಟ್ರಾಂಗ್ ಇದೆ ಮ್ಯಾಗ್ನೆಟು, ಸೂಪರ್ ಸ್ಟ್ರಾಂಗ್ ಇದೆ. ಸೊ ನೆಕ್ಸ್ಟ್ ಯೂನಿಟನ್ನು ಇದನ್ನು ಸೈಡಲ್ಲಿ ಇಡೋಣ. ಸೊ ಇದು ಟ್ರೈಪೋಡ್ ಇದೆ, ಟ್ರೈಪೋಡು. ಸೊ ಓಪನ್ ಮಾಡೋಣ. ಸೊ ಇದು ಯಾವುದಕ್ಕೆ ಯೂಸ್ ಆಗುತ್ತೆ ಅಂದರೆ, ನೀವು ಸೋಲೋ ಟ್ರಾವೆಲರ್ ಇದ್ದರೆ ಸೊ ಎಲ್ಲಿಯಾದರೂ ಒಂದು ಕಡೆ ನಿಮ್ಮ ಕ್ಯಾಮ್ರಾ ಯೂನಿಟ್ನ ಇದ್ರ ಮೇಲೆ ಮೌಂಟ್ ಮಾಡಿಬಿಟ್ಟು ಆರಾಮಾಗಿ ವಿಡಿಯೋ ರೆಕಾರ್ಡಿಂಗ್ ಮಾಡ್ಬೋದು. ಸೊ ಇದನ್ನು ಯಾವ ಥರ ಫಿಕ್ಸ್ ಮಾಡೋದನ್ನು ನೋಡೋಣ. ಸೊ ಅದೇನಿತ್ತಲ್ಲ 1/4 ಇಂಚ್ ಥ್ರೆಡ್ ಇತ್ತಲ್ಲ, ಥ್ರೆಡ್ ಯೂನಿಟ್ ಇತ್ತಲ್ಲ, ಅದನ್ನು ಈ ಥರ ಕ್ಲಿಪ್ ಮಾಡಿಕೊಂಡು ಸೊ ಅದಕ್ಕೆ ಇದು ಥ್ರೆಡ್ ಇದೆ ಕೆಳಗಡೆ, ಓಕೆ, ಆ ನಟ್ಟು ಇದು ಥ್ರೆಡ್ ಎರಡನ್ನೂ ಫಿಕ್ಸ್ ಮಾಡಿ ರೊಟೇಟ್ ಮಾಡಿದರೆ ಸೊ ಆರಾಮಾಗಿ ಫಿಕ್ಸ್ ಆಗುತ್ತೆ. ಅದೇ ರೀತಿ ಈ ಸ್ಟ್ಯಾಂಡನ್ನ ಓಪನ್ ಮಾಡಿಬಿಟ್ಟು ಈ ಥರ ಇಟ್ಕೊಂಡು ನೀವು ಎಲ್ಲಿ ಬೇಕಾದರೂ ಟ್ರಾವೆಲ್ ಮಾಡ್ಬೋದು. ಸೊ ಸಖತ್ತಾಗಿದೆ ಫ್ರೆಂಡ್ಸ್, ಸೋಲೋ ಟ್ರಾವೆಲರ್ಗೆ ಭಾರಿ ಯೂಸ್ ಆಗುತ್ತೆ. ಆಮೇಲೆ ಗ್ರೂಪಲ್ಲಿ ಹೋದರೂ ಕೂಡ ನೀವು ಮಿಸ್ ಆಗೋಂಗಿಲ್ಲ, ನೀವು ಕೂಡ ರೆಕಾರ್ಡಿಂಗ್ ಮಾಡ್ಬೋದು, ಫೋಟೋ ತೊಗೋಬೋದು. ಸೊ ಟ್ರೈಪಾಡ್ನ ಇಟ್ಕೊಂಡು ಅದೇ ಥರ ನೆಕ್ಸ್ಟ್. ಸೊ ಇದನ್ನು ರಿಮೂವ್ ಮಾಡೋದು ಕೂಡ ಈಸಿ. ಥ್ರೆಡ್ನ ಆ್ಯಂಟಿ ಕ್ಲಾಕ್ ವೈಸ್ ರೊಟೇಟ್ ಮಾಡೋದು, ಕ್ಲಾಕ್ ವೈಸ್ ರೊಟೇಟ್ ಮಾಡೋದು ಫಿಕ್ಸ್ ಮಾಡೋಕ್ಕೆ. ಸೊ ಇದನ್ನು ಹಾಕಿದರೆ ಇನ್ನೂ ಚೆನ್ನಾಗಿ ಗ್ರಿಪ್ ಬರುತ್ತೆ, ಲಾಂಗ್ ಹೆಡಲ್ಲಿ ಹೋದಕ್ಕೂ ಯೂಸ್ ಆಗುತ್ತೆ. ಸೊ ಇದನ್ನು ರಿಮೂವ್ ಮಾಡೋಣ. ಸೊ ನೆಕ್ಸ್ಟ್ ವೈರ್ ಸ್ಟ್ರ್ಯಾಪ್ ಇದೆ, ಸಾರಿ ರಿಸ್ಟ್ ಸ್ಟ್ರ್ಯಾಪ್ ಇದೆ. ಸೊ ರಿಸ್ಟಿಗೆ ಇದನ್ನು ಹಾಕ್ಕೊಂಡ್ಬಿಟ್ಟು ಸೊ ಇದೇನು ಹಿಂದ್ಗಡೆ ಇದೆಯಲ್ಲ ಅದನ್ನು DJI ಮೈನ್ ಯೂನಿಟ್ ಇದೆಯಲ್ಲ, ಸೊ ಅಲ್ಲಿ 2 ಕೂಡ ಇದೆ, ಅದರಲ್ಲಿ ಹೋಲಲ್ಲಿ ಹಾಕಿ ಪಾಸ್ ಮಾಡಿಬಿಟ್ಟು ಸೊ ಜೋಡಣೆ ಮಾಡೋದು. ಸೊ ನಿಮ್ಮ ರಿಸ್ಟಿಂದ ನಿಮ್ಮ ಪಾಕೆಟ್ ಯಾವುದೇ ಕಾರಣಕ್ಕೂ ಹೊರಗಡೆ ಹೋಗೋದಿಲ್ಲ, ಬೀಳೋದು ಇಲ್ಲ, ಬೀಳೋ ಹೆದರಿಕೆನೂ ಕಡಿಮೆ ಆಗುತ್ತೆ. ಇದು C2C ಕೇಬಲ್ಲು. ಸೊ ಇದನ್ನು ಯೂಸ್ ಮಾಡಿಕೊಂಡು ನೀವು ಕ್ಯಾಮ್ರಾ ಯೂನಿಟ್ನ ಚಾರ್ಜ್ ಮಾಡ್ಬೋದು. ಓಕೆ, ಸೊ ಚೆನ್ನಾಗಿದೆ ಯೂನಿಟು, ಎಲ್ಲ ಸ್ಟ್ರಾಂಗಾಗಿ ಚೆನ್ನಾಗಿ ಕಾಣ್ತಾ ಇದ್ದಾವೆ. ಸೊ ಇನ್ನೊಂದಿದೆ, ಇದರಲ್ಲೇ ವೈಡ್ ಆ್ಯಂಗಲ್ ಲೆನ್ಸ್ ಅಂತಾರೆ. ಸೊ ನಿಮಗೆ ವ್ಯೂನ ವೈಡಾಗಿ ರೆಕಾರ್ಡಿಂಗ್ ಏನಾದರೂ ಮಾಡೋದಿದ್ರೆ ಈ ಲೆನ್ಸ್ನ ಸೊ ಕ್ಯಾಮ್ರಾ ಯೂನಿಟ್ಗೆ ಫಿಕ್ಸ್ ಮಾಡ್ಬೋದು. ಇದು ಮ್ಯಾಗ್ನೆಟಿಕ್ ಲೆನ್ಸ್ ಇದೆ. ಸೊ ಆರಾಮಾಗಿ ಅದನ್ನು ಕ್ಲಿಪ್ ಮಾಡ್ಬೋದು. ಸೊ ಇದನ್ನು ಯಾವ ರೀತಿ ಕ್ಲಿಪ್ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಇಲ್ಲಿ ಮ್ಯಾಗ್ನೆಟ್ ಇದೆ ನೋಡ್ಬೋದು ನೀವು. ಸೊ ಇದು ತೊಗೊಂಡು ಸಿಂಪಲ್ ಬಿಟ್ಬಿಡೋದು, ಮ್ಯಾಗ್ನೆಟ್ ಲಾಕ್ ಆಗುತ್ತೆ, ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗೋದಲ್ಲ. ಸೊ ನೀವು ವೈಡಾಗಿ ರೆಕಾರ್ಡಿಂಗ್ ಮಾಡ್ಬೋದು. ಸೊ ರಿಮೂವ್ ಮಾಡೋಣ. ಇದಿಷ್ಟೆಲ್ಲ ಎಕ್ವಿಪ್ಮೆಂಟ್ಸ್ ಇದ್ದಾವೆ. ಇದು ಬಿಟ್ಟು ಕೂಡ ವೈಟ್ ಬಾಕ್ಸ್ ಒಂದು ಹೊರಗಡೆ ಇಟ್ಟಿದ್ವಲ್ಲ ಅದು ತೊಗೊಳ್ಳೋಣ. ಸೊ ಅದು ಏನಿದೆಯಲ್ಲ ಪ್ರೊಟೆಕ್ಟಿವ್ ಕವರ್ ಅಂತ. ಸೊ ಓಪನ್ ಮಾಡೋಣ. ಓಪನ್ ಮಾಡೋಣ. ಸೊ ವೈಡ್ ಆ್ಯಂಗಲ್ ಲೆನ್ಸ್ ಕೂಡ ನೀವು ಇಲ್ಲೇ ಇಟ್ಕೋಬೋದು. ಓಕೆ, ತಳಗೆ ಮ್ಯಾಗ್ನೆಟ್ ಇಟ್ಕೋಬೋದು, ಅದು ಮೈಕ್ದು. ಸೊ ಆದಮೇಲೆ ಈ ಮೇನ್ ಯೂನಿಟ್ನ ಈ ಥರ ಇದರಲ್ಲಿ ಪ್ರೆಸ್ ಮಾಡಿದರೆ ಸಾಕು, ಸೇಫಾಗಿ ಕೂತ್ಕೊಳ್ಳುತ್ತೆ. ಆಮೇಲೆ
ನೀವು ಈ ಇದರಲ್ಲಿ ಪ್ಲೇಸ್ ಮಾಡಿಬಿಟ್ಟು ನೀವು ಆರಾಮಾಗಿ ಜೇಬಲ್ಲಿ ಜೀನ್ಸ್ ಜೇಬಲ್ಲಿ ಅಥವಾ ಯಾವುದೋ ಪಾಕೆಟಲ್ಲಿ ಆರಾಮಾಗಿ ಕ್ಯಾರಿ ಮಾಡ್ಬೋದು. ಸೊ ಇದರಿಂದ ಗಿಂಬಲ್ಗೆ ಯಾವುದೇ ತೊಂದರೆ ಆಗೋದಿಲ್ಲ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ದಿಸ್ ಈಸ್ ಆಲ್. ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ my channel. Have a nice day.